ಕೂತ್ಕೊಂಡ್ರಂತೆ. ಕೂತ್ಕೊಂಡ ನಂತರ ತಕ್ಷಣವೇ ನೋಡಪ್ಪ ಇದನ್ನು ಓದಿ ನೀನು ಮಾಡ್ತೀಯಾ ಭಾಳ. ಬಹುಶಃ ಇವತ್ತು ನಮ್ಮ ದೇಶದಲ್ಲಿ ಮತ್ತು ವಿಶ್ವದಲ್ಲಿ ಗುರುತಿಸಿಕೊಳ್ಳುವಂತಹ ಹಲವಾರು ಯೋಜನೆ ಹಮ್ಮಿಕೊಂಡಿದ್ದಾರೆ. ಅದು ಮೂಲಭೂತ ನಮ್ಮ ಸಿಲಿಕಾನ್ ಸಿಟಿಯಾಗಿ ಬೆಂಗಳೂರಲ್ಲಿ ಮಾಡಿರುವಂಥದ್ದು ಅಥವಾ ಎಜುಕೇಷನ್ ಸೆಕ್ಟರ್ ಕೊಡುಗೆಗಳು. ಬಹುಶಃ ಗ್ರಾಮೀಣ ಮಟ್ಟದ ಯುವ ಜನಾಂಗ ಅವತ್ತಿನ ಕಾಲದಲ್ಲಿ ಕಂಪ್ಯೂಟರ್ ಕಲೀಲಿಕ್ಕೆ ಜನಸಾಮಾನ್ಯರಿಗೆ ಬಡವರಿಗೆ ಇವತ್ತು ಒಂದು ಸವಲತ್ತು ಸಿಗಬೇಕಂತ ಹೇಳಿ ಕಿಯಾನಿಕ್ಸ್ ಮುಖಾಂತರ ರಾಜ್ಯದಲ್ಲೇ ತಾಲೂಕು ಲೆವೆಲಲ್ಲಿ ಇವತ್ತು ತಾಲೂಕು ಮಟ್ಟದಲ್ಲಿ ಕಿಯಾನಿಕ್ಸ್ ಸಂಸ್ಥೆಯನ್ನು ಮಾಡಿ ಅವರು ಕಂಪ್ಯೂಟರ್ ಎಜುಕೇಷನ್ ಅವತ್ತು ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಕೊಟ್ಟರು. ಇಂಥ ಹಲವಾರು ದೂರದರ್ಶನ ಕಾರ್ಯಕ್ರಮ ಇದೆ. ಅಷ್ಟು ಮಾತ್ರ ಅಲ್ಲ, ತಮ್ಮ ರಾಜಕೀಯದ ಒಂದು ಜೀವನದಲ್ಲಿ ಅವರು ಶಾಸಕರಾಗಿ, ರಾಜ್ಯದ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಸ್ಪೀಕರ್ ಆಗಿ, ಮುಖ್ಯಮಂತ್ರಿಯಾಗಿ, ಕೇಂದ್ರದ ಸಚಿವರಾಗಿ, ಗವರ್ನರ್ ಆಗಿ ಎಲ್ಲ ಕೂಡ ಅವರ ಸಕಾರಾತ್ಮಕ ಚಿಂತನೆ ಮತ್ತು ಮಾತಲ್ಲದೆ, ಪ್ರೀತಿಯ ಮಾತು, ಗೌರವದ ಮಾತು ಪ್ರತಿಯೊಬ್ಬರಿಗಲ್ಲದೆ ಯಾರಿಗೂ ಕೂಡ ದ್ವೇಷದ ಮಾತನಾಡಿದ್ದು ನಾವು ಯಾರು ಕೂಡ ನೋಡಲಿಲ್ಲ. ಎಲ್ಲಿಯೂ ಕೂಡ ನಕಾರಾತ್ಮಕ ಚಿಂತನೆ ಆ ಒಂದು ನಾಯಕತ್ವವನ್ನು ಎಲ್ಲಿಯೂ ಕೂಡ ಕೇಳಲಿಲ್ಲ, ನಾವು ನೋಡಲಿಲ್ಲ. ಆದ ಕಾರಣ ಅವರ ಜೀವನವೇ ಇವತ್ತು ಎಲ್ಲ ಯುವ ಜನಾಂಗಕ್ಕೆ, ನಮ್ಮ ಸಮಾಜಕ್ಕೆ ಮತ್ತು ವಿಶೇಷವಾಗಿ ಯುವ ರಾಜಕಾರಣಿಗಳಿಗೆ ದೊಡ್ಡ ಮಟ್ಟದ ಸಂದೇಶ ಅಂತ ನಾನು ಹೇಳಲಿಕ್ಕೆ ಬಹುಶಃ ಅವರ ಅಗಲಿಕೆ ನಮಗೆಲ್ಲ ಕೂಡ ತುಂಬಲಾರದ ನಷ್ಟ ಇವತ್ತು ಆಗಿದ್ದು, ಅವರ ಆ ಕುಟುಂಬಕ್ಕೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಇವತ್ತು ಮತ್ತು ಅಭಿಮಾನಿ ವರ್ಗದವರಿಗೆ ಆ ನಷ್ಟವನ್ನು ತಡೆಯುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾನು ಇವತ್ತು ಪ್ರಾರ್ಥಿಸ್ತೇನೆ. ನೋಡಿ, ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ, ಉಪಮುಖ್ಯಮಂತ್ರಿಗಳ ಜೊತೆ, ನಮ್ಮ ಕಾನೂನು ಸಚಿವರ ಜೊತೆ ಹಾಗೂ ಪ್ರತಿಪಕ್ಷ ನಾಯಕರ ಜೊತೆ ನಾನು ಈಗಾಗಲೇ ಚರ್ಚೆ ಮಾಡಿದ್ದೇನೆ. ಇವತ್ತು ನಾವು 10 ಗಂಟೆಗೆ ಎಮರ್ಜೆನ್ಸಿ BSc ನಾನು ಈಗಾಗಲೇ ಕರೆದಿದ್ದೇನೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್. ಆ ಮೀಟಿಂಗ್ನಲ್ಲಿ ನಾವೆಲ್ಲ ಕೂಡ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ನಾನು ಅದೇ ಹೇಳಿದೆ, ನಿಜವಾಗ್ಲೂ BJP ನಾಯಕ ಈಗ ಅವರು, ಆದರೆ ಮಾತಾಡ್ತಿರೋರು ಕಾಂಗ್ರೆಸ್ ಅವರು. ಯಾಕೆಂದರೆ ತುಂಬ ವಿಚಾರಗಳಿರೋದು ಕಾಂಗ್ರೆಸ್ ಅವರ ಬಳಿ. ಕೃಷ್ಣ ಅವರ ಹುಟ್ಟೂರಿನಲ್ಲಿ ಫೇವ್ರೇಟ್ ಅಂದರೆ ಕಾಫಿ ಡೇ. ಮಂಡ್ಯ ಮೈಸೂರಿಗೆ ಬಂದರೆ ಕಾಫಿ ಡೇ ಭೇಟಿ ಆಗ್ತಾಯಿದ್ರು. ಸೋಮನಹಳ್ಳಿಯಲ್ಲಿರುವ ದಿವಂಗತ ಸಿದ್ಧಾರ್ಥ ಒಡೆದನದ ಕಾಫಿ ಡೇಗಾಗಿ ಮನೆ ಬಿಟ್ಟು ಕೊಟ್ಟಿದ್ದ SMK. ಕೃಷ್ಣ ಅವರಿಗೆ ಹುಟ್ಟೂರಿನಲ್ಲಿ ಫೇವ್ರೇಟ್ ಅಂದರೆ ಕಾಫಿ ಡೇ. ನಿಮಗೆ ಕಾಫಿ ಡೇ ಆದಾಗ ಏನಾಯಿತು ವೀಕ್ಷಕರೇ, ಈ ಚಿಕ್ಕಮಗಳೂರು ಭಾಗದ ಅನೇಕ ಕಾಫಿ ಬೆಳೆಗಾರರು ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಡುವಂತಾಯಿತು. ಯಾಕಂದರೆ ಆ ಭಾಗದಲ್ಲಿ ಬೆಳೀತಾರಲ್ಲ. ಆಮೇಲೆ ಇನ್ನೂ ಒಂದು ವಿಶೇಷ ಏನಪ್ಪ ಅಂತಂದರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ನನ್ನ ಗೆಳೆಯೊಬ್ಬರು ಡೆಲ್ಲಿಯಲ್ಲಿ SM ಕೃಷ್ಣ ಅವರ ಪತ್ನಿ ಪ್ರೇಮ, SM ಕೃಷ್ಣ ಅವರ ಕುಟುಂಬದ ಬಗ್ಗೆ ಕೂಡ ಅನೇಕರು ಮಾತನಾಡ್ತಿದ್ರು. ಅಂದರೆ ರಾಜಕಾರಣಿಗಳ ಕುಟುಂಬ ಅಂತಂದರೆ ಅದ್ರ ಬಗ್ಗೆ ವಿಶೇಷವಾಗಿ ಗಮನ ಇದ್ದೇ ಇರುತ್ತೆ ಜನಕ್ಕೆ. ಅವರ ಹಾವಭಾವ, ನಡವಳಿಕೆ, ಅವರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಈ SM ಕೃಷ್ಣ ಅವರ ಅಧಿಕಾರವನ್ನು ಬಳಸ್ಕೊಂಡು ಪೊಲಿಟಿಷಿಯನ್ಸ್ ಆದ್ರು ಅನ್ನೋ ರೀತಿಯಲ್ಲಿ ಎಲ್ಲೂ ಇಲ್ವೇ ಇಲ್ಲ. ರಾಜಕಾರಣದಿಂದ ಆಚೆ ಇದ್ದವರೆಲ್ಲರೂ ಕೂಡ ಸಾಮಾನ್ಯವಾಗಿ ಈ ಕುಟುಂಬ ರಾಜಕಾರಣದ ಬಗ್ಗೆ ಇತ್ತೀಚೆಗೆ ಬಹಳ ಚರ್ಚೆ ಆಗುತ್ತೆ. ಬಟ್ SM ಕೃಷ್ಣ ಅವರ ಫಸ್ಟ್ SM ಕೃಷ್ಣ ಅವರ ಅಳಿಯ ಅಂದರೆ ಸಿದ್ಧಾರ್ಥ ಅವರ ಮೊಮ್ಮಗ SM ಕೃಷ್ಣ ಅವ್ರ ಮೊಮ್ಮಗ DK ಶಿವಕುಮಾರ್ ಅವರ ಅಳಿಯ DK ಶಿವಕುಮಾರ್ ಅವರ ಅಳಿಯ ಅಮಾರ್ಥ್ಯ. ಆಮೇಲೆ ಪ್ರೇಮ ಅವರು ಕೂಡ ಅಷ್ಟೇ. ಒಂಥರ ಸಾಧಾರಣವಾಗಿ ದೊಡ್ಡವರ ಮನೆ ಹೇಗಿರುತ್ತೆ ಅಂತಂದರೆ, ಈ ತಿಂಡಿ ಗಿಂಡಿ ಎಲ್ಲ ಬಡಿಸೋದೆಲ್ಲ ಕೆಲಸಗಾರರಾಗಿರ್ತಾರೆ. ಬಟ್ ಹಾಗಲ್ಲ, ಪ್ರೇಮ ಅವರು ಪರ್ಟಿಕ್ಯುಲರ್ಲಿ ಅದನ್ನು. ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಕೂಡ ಬಂದಿದ್ದಾರೆ ಅಲ್ಲಿಗೆ. ಪ್ರೇಮ ಕೃಷ್ಣ ಹೆಣ್ಮಕ್ಳಿಬ್ರು. ಆಮೇಲೆ ಆ SM ಕೃಷ್ಣ ಅವರ ಪರ್ಸನಾಲಿಟಿಯಲ್ಲಿ ಒಂದು ರಾಯಲ್ ಆ ಶ್ರೀಮಂತಿಕೆ, ಆಮೇಲೆ ಅದೆಲ್ಲ ಇದ್ದು ಕೂಡ ಮಂಡ್ಯದ ಮಗನಾಗಿದ್ದರು. ಈಗ ನೀವು
ಅಂಬರೀಷ್ ಇರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ನಾಯಕರಿರ್ಬೋದು, ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಅವರೆಲ್ಲ ಒಕ್ಕಲಿಗ ನಾಯಕರೇ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅವರನ್ನು ನೋಡೋ ರೀತಿ ಬೇರೆ, ಎಸ್ ಎಂ ಕೃಷ್ಣ ಅವರನ್ನು ನೋಡೋ ರೀತಿ ಬೇರೆ. ಅದೇ ಮಂಡ್ಯದ ಜನ, ಅದೊಂದು ವಿಶೇಷ. ಅಂದರೆ ಅವನೇನು ಅಮೇರಿಕದವನು, ಅವನೇನು ಹಂಗಿರಲಿಲ್ಲ ಅಂತ. ಏಕವಚನ, ಒನ್ಸ್ ಅಗೇನ್ ಅವನು ಕೃಷ್ಣ, ಏಕವಚನ. ಬಟ್ ಕೃಷ್ಣ, ಎಸ್ ಎಂ ಕೃಷ್ಣ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಸೋಷಿಯಲಿಸ್ಟ್ ಪಾರ್ಟಿಯಿಂದ ಇಂದಿರಾ ಗಾಂಧಿ ಅವರು ಕರೆದು ಇದನ್ನು ಮಾತಾಡ್ತೀಯ ಅಂತಂದ್ರಂತೆ, ಮಾತಾಡಿದ ನಂತರ ಅದ್ಭುತವಾಗಿ ಮಾತಾಡಿದ್ದು ನೋಡಿ ಇಂದಿರಾ ಗಾಂಧಿ ಅವರಿಗೆ ಒಂಥರ ಭಾಳ ಖುಷಿ ಆಯ್ತಂತೆ. ಒಂದು ಚೀಟಿ ಬರ್ಕೊಟ್ರಂತೆ, ಚೀಟಿ ಬರೆದು ಒಬ್ಬರನ್ನ ಕಮ್ ಆ್ಯಂಡ್ ಮೀಟ್ ಮೀ ಅಂತ ಬರೆದಿದ್ದಾರಂತೆ. ಹೋಗಿ ಮೀಟ್ ಮಾಡಿದ್ರಂತೆ. ಮೀಟ್ ಮಾಡಿದಾಗ ನಾನು ಸೋಷಿಯಲಿಸ್ಟ್ ಪಾರ್ಟಿ ಇಲ್ಲ ಕಾಂಗ್ರೆಸ್ಗೆ ಬಂದುಬಿಡಿ, ಅದನ್ನು ಸೋಷಿಯಲಿಸ್ಟ್ ಪಾರ್ಟಿ ಮೀಟಿಂಗಲ್ಲಿ ಓದ್ತಾರಂತೆ. ಹಿಂಗೆ ಹೇಳಿದಾರಂತೆ, ಅದೆಲ್ಲ ಬರೋಕ್ಕಾಗಲ್ಲಪ್ಪ ಅಂತೇಳಿ. ಅವರು ಬರೋದು ಬೇಡ, ನೀನು ಬಾ ಅಂತಂದ್ರಂತೆ. ಹಾಗಾಗಿ ಕಾಂಗ್ರೆಸ್ ಜೊತೆ ಸಖ್ಯ. ಬೆಂಗಳೂರಿನತ್ತ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ ಅನ್ನೋ ಮಾಹಿತಿ. ಅಧಿವೇಶನ ಆ್ಯಕ್ಚುಲಿ 19ನೇ ತಾರೀಕು ತನಕ ನಡಿಬೇಕು ಅಂದಾಗ್ಲೇ ಮತ್ತೊಂದೆರಡು ದಿನ ಎಕ್ಸ್ಟೆಂಡ್ ಮಾಡಬೇಕು. ಈ ಸಾಹಿತ್ಯ ಸಮ್ಮೇಳನ ಇದೆ ಮಂಡ್ಯದಲ್ಲೇನೆ, ಅದು ಮುಗಿಸಿ ಮತ್ತೆ ಕಂಟಿನ್ಯೂ ಮಾಡಬೇಕು ಅನ್ನೋ ಮಾತಿತ್ತು. ಇದೀಗ ಮತ್ತೆ 2 ದಿನ ಅಧಿವೇಶನ ಮೊಟಕು, ಇವತ್ತು ಹಾಗೆ ನಾಳೆ. ಬೆಳಗಾವಿಯಿಂದ ಬೆಂಗಳೂರು ಕಡೆಗೆ CM. ನಾನು ಮೊದಲೇ ಹೇಳಿದೆ, ನಾವು ಎಸ್ ಎಂ ಕೃಷ್ಣ ಇಸ್ ಎ BJP ಪರ್ಸನ್, ಆಯಿತಾ. ಆದರೆ ಕಾಂಗ್ರೆಸ್ಗೆ ಅದು ಅವರು ಏನು ಆತ್ಮ ಕಾಂಗ್ರೆಸ್ಸು, ಶರೀರ BJP, ದೇಹ BJP, ಆ ಥರ ಇದೆ ಅದು. ಓಕೆ, ನಮ್ಮ ಆನಂದ್ ಕೂಡ ರೆಡಿ ಆಗ್ತಾ ಇದ್ದಾರೆ ಮಂಡ್ಯದಿಂದ. ನೋಡಿ, ಎಸ್ ಎಂ ಕೃಷ್ಣ. ಓಕೆ, ಅವರ ಕಾಫಿ ಡೇ, ಮದ್ದೂರಿನ ಅವರ ಮನೆಯನ್ನು ಕಾಫಿ ಡೇ ಮಾಡಲಾಯಿತು. ಅದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನನ್ನ ಕಲೀಗ್ ಆನಂದ್. ಎಸ್, ಓವರ್ ಟು ಯು ಆನಂದ್. ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ತಮ್ಮ ಹುಟ್ಟೂರು ಸೋಮನಹಳ್ಳಿ ಅಥವಾ ಮಂಡ್ಯ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಪ್ಲೇಸ್ಗೆ ಬಂದು ಹೋಗ್ತಿದ್ದಂಥ ಸ್ಥಳ, ಅಂದರೆ ಅವರು ಇಷ್ಟಪಡ್ತಿದ್ದಂಥ ಸ್ಥಳದಲ್ಲಿದ್ದೀನಿ. ಅವರು ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದೇ ಹೋಗ್ತಿದ್ರು. ಸದ್ಯ ಆ ದೃಶ್ಯದಲ್ಲಿ ಗಮನಿಸ್ಬೋದು. ಇದೇ ಕಾಫಿ ಡೇಗೆ, ಸೋಮನಹಳ್ಳಿಯಲ್ಲಿರುವಂಥ ಕಾಫಿ ಡೇಗೆ ಎಸ್ ಎಂ ಕೃಷ್ಣ ಅವರು ಈ ಕಡೆ ಬಂದಂಥ ಸಂದರ್ಭದಲ್ಲಿ ಅಥವಾ ಊರಿಗೆ ಬಂದಂಥ ಸಂದರ್ಭದಲ್ಲಿ ಮಿಸ್ ಮಾಡದೆ ಬಂದು ಹೋಗ್ತಿದ್ರು. ಮೊದಲು ಇದು ಕಾಫಿ ಡೇ ಆಗಿರಲಿಲ್ಲ, ಬದಲಿಗೆ ಎಸ್ ಎಂ ಕೃಷ್ಣ ಅವರು ಪ್ರೀತಿಯಿಂದ ಕಟ್ಟಿದಂಥ ಮನೆಯಾಗಿತ್ತು. ಗೆಸ್ಟ್ ಹೌಸ್ ನಿರ್ಮಾಣ ಮಾಡ್ಕೊಂಡಿದ್ರು. ಯಾವಾಗಾದರೂ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಹೋಗ್ತಿದ್ರು ಅಥವಾ ಇಲ್ಲಿ ತಂಗ್ತಿದ್ರು. ಕ್ರಮೇಣ ಅವರ ಹಳಿಯ ಸಿದ್ಧಾರ್ಥ್ ಅವರ ಕಾಫಿ ಡೇಗೆ ಇದನ್ನು ಬಿಟ್ಕೊಟ್ಟಿದ್ರು. ಇಲ್ಲಿ ಕಾಫಿ ಡೇಯನ್ನು ಮಾಡ್ತಾಯಿದ್ರು. ಎಸ್ ಎಂ ಕೃಷ್ಣ ಅವರು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಈ ಕಾಫಿ ಡೇಗೆ ಬಂದೇ ಹೋಗ್ತಿದ್ರು, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಇಲ್ಲಿ ಸಿಬ್ಬಂದಿ. ಈ ಬಗ್ಗೆ ಮಾತಾಡೋದಕ್ಕೆ ಕಾಫಿ ಡೇ ಸಿಬ್ಬಂದಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಸ್ ಎಂ ಕೃಷ್ಣ ಅವರು ಬಂದಂಥ ಸಂದರ್ಭದಲ್ಲಿ ಈ ಕಾಫಿ ಡೇಗೆ ಬಂದು ಹೋಗ್ತಿದ್ರಾ? ಹೌದು ಸರ್, ಖಂಡಿತ ಬರ್ತಿದ್ರು, ಯಾವಾಗಲೂ ಬರ್ತಿದ್ರು ಸರ್. ಇಲ್ಲಿ ಈ ಕಡೆ ಟ್ರಾವೆಲ್ ಮಾಡ್ತಿದ್ದಾಗ ಖಂಡಿತ ಇಲ್ಲಿ ಬಂದೇ ವಿಸಿಟ್ ಕೊಟ್ಟೆ ಹೋಗ್ತಿದ್ರು. ಬಂದಂಥ ಸಂದರ್ಭದಲ್ಲಿ ಎಷ್ಟೊತ್ತು ಇರ್ತಿದ್ರು, ಯಾವ ಥರ? ಒಂದು ಹಾಫ್ ಆನ್ ಅವರ್ 1 ಅವರ್ ಇತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಿದ್ರು ಸರ್. ಬಂದಾಗ ಸಾಮಾನ್ಯವಾಗಿ ಯಾವ ಕಾಫಿ ಕುಡಿತಿದ್ರು, ಏನು ಕತೆ? ಅವ್ರೊಂದು ಕ್ಯಾಪಚಿನೋ ಅಷ್ಟೇ ಆರ್ಡ್ರ್ ಮಾಡ್ತಿದ್ರು ಸರ್. ಅವ್ರು ಆರ್ಡ್ರ್ ಮಾಡಿ ವಿತ್ ಪೇ ಮಾಡಿಬಿಟ್ಟು ಹೋಗ್ತಿದ್ರು. ಅವರು ಯಾವತ್ತೂ ಫ್ರೀ ಅಂತ ನಮ್ಮದು ಅಂತ ಅಂದ್ಬಿಟ್ಟು ಯಾವತ್ತೂ ಫ್ರೀಯಾಗಿ ಕೊಡ್ದಿಲ್ಲ, ಅವ್ರು ಪೇ ಮಾಡಿಬಿಟ್ಟೆ ಹೋಗ್ತಿದ್ರು. ನಿಮ್ಮ ಜೊತೆ ಯಾವ ಥರ ನಡ್ಕೊಳ್ತಿದ್ರು? ತುಂಬ ಚೆನ್ನಾಗಿ ನಡ್ಕೊತಿದ್ರು ಸರ್, ತುಂಬ ಕ್ಲೋಸಾಗಿ ಮಾತಾಡ್ತಿದ್ರು, ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಸರ್. ತುಂಬ ಚೆನ್ನಾಗಿ ಮನೆಯವ್ರ ಥರ ನೋಡ್ಕೊಂಡು ಅವರು ಟ್ರೀಟ್ ಮಾಡ್ತಿದ್ರು ನಾವು. ಹೌದು ಸರ್. ಅವರ ಅಳಿಯವ್ರದೇ ಕಾಫಿ ಡೇ ಅಂದ್ರೂ ಅವರು ಯಾವುದೇ ರೀತಿ ಬಂದು ಬೇರೆ ರೀತಿ ವರ್ತನೆ ಮಾಡೋದಾಗಲಿ ಇನ್ನೂ ಇಲ್ಲ ಸರ್. ಅವರು ಕಸ್ಟಮರ್ ಯಾವ ಥರ ಬರ್ತಾರೆ ಆ ಥರ ಬಂದು ಅವ್ರು ಆರ್ಡ್ರ್ ಮಾಡಿ ಪೇ ಮಾಡಿ ಅವರು ಹೋಗ್ತಿದ್ದದ್ದು ಸರ್. ಯಾವತ್ತೂ ಅಷ್ಟೇ, ಅವ್ರು ಪ್ರತಿ ದಿವಸ ಒಂದು ಕುಕ್ಕೀಸ್ ತಗೊಂಡ್ರು ಸತ ಅವ್ರು ಪೇ ಮಾಡಿಬಿಟ್ಟೆ ಹೋಗ್ತಿದ್ದದ್ದು ಸರ್. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೃಷ್ಣ ಅವರ ನಿಧನಕ್ಕೆ ರಾಜ್ಯದಲ್ಲಿ 3 ದಿನ ಶೋಕಾಚರಣೆಗೆ ಸರ್ಕಾರ ಆದೇಶವನ್ನು ಕೊಟ್ಟಿರೋದು. ಸರ್ಕಾರಿ ಕಟ್ಟಡಗಳ ಮೇಲೆ ಬಾವುಟವನ್ನು ಅರ್ಧಕ್ಕಿದು ಪ್ರೊಸೀಜರ್. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಅಂತ್ಯ ಕ್ರಿಯೆಯನ್ನು ನೆರವೇರಿಸಲಿಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸರ್ಕಾರಿ ಕಟ್ಟಡಗಳ ಮೇಲೆ ರಾರಾಜಿಸುವ ರಾಷ್ಟ್ರಧ್ವಜ ಅದನ್ನು ಅರ್ಧಕ್ಕೆ ಇಳಿಸಲಿಕ್ಕೆ ಆದೇಶವನ್ನು ನೀಡಲಾಗಿದೆ. ನಾಳೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಸರ್ಕಾರಿ ಗೌರವದ ಜೊತೆಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.